ನಮಸ್ಕಾರ ವೀಕ್ಷಕರೇ. ಫುಟ್ಬಾಲ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅತ್ಯಂತ ರೋಚಕ ದಿನ ಹತ್ತಿರ ಬಂದಿದೆ. ಜುಲೈ 20ರಂದು ಇಡೀ ಕ್ರೀಡಾ ಲೋಕದ ಕಣ್ಣುಗಳು ಅಮೆರಿಕಾದ ನ್ಯೂಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನತ್ತ ನೆಟ್ಟಿರಲಿದೆ. ಏಕೆಂದ್ರೆ ಅಲ್ಲಿ ಸೆಣಸಾಡುತ್ತಿರುವುದು ಸಾಮಾನ್ಯ ತಂಡಗಳಲ್ಲ. ಒಂದೆಡೆ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ, ಮತ್ತೊಂದೆಡೆ ಯುರೋಪ್ ಸಾಮ್ರಾಜ್ಯವನ್ನ ಆಳುತ್ತಿರುವ ಸ್ಪೇನ್. ಈ ಪಂದ್ಯ ಕೇವಲ ವಿಶ್ವಕಪ್ ಟ್ರೋಫಿಗಾಗಿ ಅಲ್ಲ, ಇದು ಸಿಂಹಾಸನಕ್ಕಾಗಿ ನಡೆಯುವ ಮಹಾಯುದ್ಧ. ಈ ವಿಡಿಯೋದಲ್ಲಿ ನಾವು ಕೇವಲ ಮೇಲ್ನೋಟದ ಮಾಹಿತಿಯನ್ನಷ್ಟೇ ಕೊಡುವುದಿಲ್ಲ. ಎರಡೂ ತಂಡಗಳ ಆಳವಾದ ಇತಿಹಾಸ, ಮೈದಾನದ ರಹಸ್ಯ ತಂತ್ರಗಳು ಮತ್ತು ದಿಗ್ಗಜ ಆಟಗಾರರ ಮುಖಾಮುಖಿಯ ಫುಲ್ ಡೀಟೇಲ್ಸ್ ಕೊಡ್ತೇವೆ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎರಡು ದೈತ್ಯ ತಂಡಗಳು, ಹೌದು, ಅರ್ಜೆಂಟೀನಾ ಮತ್ತು ಸ್ಪೇನ್ ಫುಟ್ಬಾಲ್ ಜಗತ್ತಿನ ದೈತ್ಯ ತಂಡಗಳು. ಮೈದಾನದಲ್ಲಿ ಈ ತಂಡಗಳ ಆಟದ ಶೈಲಿಯೇ ಡಿಫರೆಂಟ್. ಸ್ಪೇನ್ ರಕ್ಷಣಾತ್ಮಕವಾಗಿ ಆಡಿದ್ರೆ ಅರ್ಜೆಂಟೀನಾ ಆಕ್ರಮಣಕಾರಿಯಾಗಿ ಆಡುತ್ತೆ. ಅರ್ಜೆಂಟೀನಾ ತಂಡದಲ್ಲಿ 39 ವರ್ಷದ ಫುಟ್ಬಾಲ್ ದಂತಕತೆ ಮೆಸ್ಸಿ ಇದ್ರೆ, ಸ್ಪೇನ್ ಪಾಳೆಯದಲ್ಲಿ 19 ವರ್ಷದ ಸ್ಟಾರ್ ಆಟಗಾರ ಲಮೈನ್ ಯಾಮಲ್ ಇದ್ದಾರೆ. ಅರ್ಜೆಂಟೀನಾಗೆ ಸೋಲೇ ಇಲ್ಲ. ಹೌದು, ಅರ್ಜೆಂಟೀನಾ ಈ ಟೂರ್ನಿಯಲ್ಲಿ ಆಡಿದ ಎಲ್ಲಾ 7 ಪಂದ್ಯಗಳನ್ನ ಗೆದ್ದು ಫೈನಲ್ ತಲುಪಿದೆ. ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ 2-1 ಗೋಲ್ಗಳ ರೋಚಕ ಕಂಬ್ಯಾಕ್ ಗೆಲುವು ಸಾಧಿಸಿರುವುದು ಈ ತಂಡದ ಅದ್ಭುತ ಚಾಂಪಿಯನ್ಸ್ ಮನೋಭಾವವನ್ನ ತೋರಿಸುತ್ತದೆ. ಕೋಚ್ ಲಿಯೋನೆಲ್ ಸ್ಕೆಲೋನಿ ಅವರ ಮಾರ್ಗದರ್ಶನದಲ್ಲಿ ಮಿಡ್ ಫೀಲ್ಡ್ ಅತ್ಯಂತ ಸ್ಟ್ರಾಂಗ್ ಆಗಿದೆ. ಅಲೆಕ್ಸಿಸ್ ಮ್ಯಾಕ್ ಅಲಿಸ್ಟರ್, ರೋಡ್ರಿಗೋ ಡಿ ಫಾಲ್ ಮತ್ತು ಎಂಜೋ ಫೆರ್ನಾಂಡಿಸ್ ಮೈದಾನದ ಮಿಡ್ ಫೀಲ್ಡ್ ಅನ್ನ ನಿಯಂತ್ರಿಸುತ್ತಾರೆ. ಬರೋಬ್ಬರಿ 19 ಗೋಲ್. ಹೌದು, ಈ ಇಡೀ ಟೂರ್ನಿಯಲ್ಲಿ ಅರ್ಜೆಂಟೀನಾ ಬರೋಬ್ಬರಿ 19 ಗೋಲ್ಗಳನ್ನ ಬಾರಿಸಿ ಕ್ರೀಡಾಂಗಣವನ್ನ ಸ್ತಬ್ಧಗೊಳಿಸಿದೆ. ಆರಂಭಿಕ ಪಂದ್ಯದಲ್ಲಿ ಕೇಪ್ ವರ್ಡೆ ವಿರುದ್ಧ ಡ್ರಾ ಮಾಡಿಕೊಂಡ ನಂತರ ಸ್ಪೇನ್ ಅಪ್ರತಿಮ ಪ್ರದರ್ಶನವನ್ನ ನೀಡಿದೆ. ಸೆಮಿಫೈನಲ್ ನಲ್ಲಿ ಫ್ರಾನ್ಸ್ ತಂಡವನ್ನ 2-0 ಗೋಲ್ಗಳಿಂದ ಸೋಲಿಸಿ ಫೈನಲ್ ತಲುಪಿದೆ. ಎದುರಾಳಿ ಸ್ಟ್ರೈಕರ್ಗಳಿಗೆ ಸಿಂಹ ಸ್ವಪ್ನ. ಹೌದು, ಸ್ಪೇನ್ ತಂಡ ಟೂರ್ನಿಯುದ್ದಕ್ಕೂ ಎದುರಾಳಿಗಳಿಗೆ ಬಿಟ್ಟು ಕೊಟ್ಟಿರುವುದು ಕೇವಲ 1 ಗೋಲು ಮಾತ್ರ. ಅದು ಕೂಡ ಬಲಿಷ್ಠ ಬೆಲ್ಜಿಯಂ ವಿರುದ್ಧ. ಫಾಕುಬಾರ್ಸಿ ಮತ್ತು ಆಮ್ರಿಕ್ ಲ್ಯಾಪೋರ್ಟ್ರಿ ಅವರ ಡಿಫೆನ್ಸಿವ್ ಗೋಡೆ ಎದುರಾಳಿ ಸ್ಟ್ರೈಕರ್ಗಳಿಗೆ ಸಿಂಹ ಸ್ವಪ್ನವಾಗಿದೆ. ಚೆಂಡನ್ನ 70%ಕ್ಕಿಂತ ಹೆಚ್ಚು ಸಮಯ ತಮ್ಮಲ್ಲೇ ಇಟ್ಟುಕೊಳ್ಳುವುದು ಇದರ ಕಾರ್ಯತಂತ್ರ. ಪಕ್ಕಾ ಡಿಫೆನ್ಸಿವ್ ಆಟ. ಮೆಸ್ಸಿ ವರ್ಸಸ್ ಲಮೈನ್ ಯಾಮಲ್. ಹೌದು, ಈ ಫೈನಲ್ ನ ಅತಿ ದೊಡ್ಡ ಹೈಲೈಟ್ ಏನಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಆಟಗಾರ ಮತ್ತು ಭವಿಷ್ಯದ ಸೂಪರ್ ಸ್ಟಾರ್ ನಡುವಿನ ಕಾದಾಟ. ಅರ್ಜೆಂಟೀನಾ ತಂಡದ 39 ವರ್ಷದ ಲಿಯೋನೆಲ್ ಮೆಸ್ಸಿ 2026ರ ವಿಶ್ವಕಪ್ನಲ್ಲೂ ಮತ್ತೊಮ್ಮೆ ಜಾದು ಮಾಡಿದ್ದಾರೆ. 8 ಗೋಲ್ ಮತ್ತು 4 ಅಸಿಸ್ಟ್ಗಳೊಂದಿಗೆ ಟೂರ್ನಿಯ ಗೋಲ್ಡನ್ ಬೂಟ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಭಾನುವಾರದ ಪಂದ್ಯದಲ್ಲಿ ಕಣಕ್ಕಿಳಿಯುವ ಮೂಲಕ ಅವರು ಇತಿಹಾಸದಲ್ಲೇ 3 ವಿಶ್ವಕಪ್ ಫೈನಲ್ ಪಂದ್ಯಗಳಲ್ಲಿ ಆಡಿದ ವಿಶ್ವದ 2ನೇ ಆಟಗಾರ ಎಂಬ ಐತಿಹಾಸಿಕ ಮೈಲುಗಲ್ಲನ್ನು ತಲುಪಲಿದ್ದಾರೆ. ಮೊದಲನೆಯವರು ಬ್ರೆಜಿಲ್ನ ಕೇಪು 19ರ ಹುಡುಗ ಲಮೈನ್ ಯಾಮಲ್. ಹೌದು, ಇನ್ನು ಸ್ಪೇನ್ನ ಲಮೈನ್ ಯಾಮಲ್ಗೆ ಈಗ ಕೇವಲ 19 ವರ್ಷ. ಇವರು ಟೂರ್ನಿಯ ಸೆನ್ಸೇಷನಲ್ ಆಟಗಾರ. ಈತ ತಮ್ಮ ಅದ್ಭುತ ವೇಗ ಮತ್ತು ಡ್ರಿಬ್ಲಿಂಗ್ ಕೌಶಲ್ಯದಿಂದ ಸ್ಪೇನ್ ತಂಡದ ಆಕ್ರಮಣದ ಪ್ರಮುಖ ಶಕ್ತಿಯಾಗಿದ್ದಾರೆ. ವಿಶೇಷ ಸಂಗತಿ ಏನೆಂದ್ರೆ ಲಮೈನ್ ಯಾಮಲ್ ತಿಂಗಳ ಮಗುವಾಗಿದ್ದಾಗ ಅಂದು ಬಾರ್ಸಿಲೋನಾ ಕ್ಯಾಂಪ್ನಲ್ಲಿ ಮೆಸ್ಸಿ ಎತ್ತಿಕೊಂಡು ಫೋಟೋವನ್ನ ತೆಗೆಸಿಕೊಂಡಿದ್ರು. ಅಂದು ಮೆಸ್ಸಿಯ ಆಶೀರ್ವಾದ ಪಡೆದ ಮಗು ಇಂದು ಅದೇ ಮೆಸ್ಸಿಯ ಕೈಯಿಂದ ಟ್ರೋಫಿಯನ್ನ ಕಸಿದುಕೊಳ್ಳಲು ಎದುರಾಳಿಯಾಗಿ ನಿಂತಿರುವುದು ದೈವಲಿಖಿತ ಕಾವ್ಯದಂತಿದೆ ವೀಕ್ಷಕರೇ. ಗೆಲುವಿಗೆ ಗುಪ್ತ ರಣತಂತ್ರ. ಹೌದು, ಎರಡೂ ತಂಡಗಳ ತರಬೇತುದಾರರ ಮೆದುಳಿನಿಂದ ಹೊರಬರಲಿರುವ ತಂತ್ರಗಳು ಕುತೂಹಲಕರ ಆಗಿವೆ. ಅರ್ಜೆಂಟೀನಾದ ಕೌಂಟರ್ ಅಟ್ಯಾಕ್ ಮತ್ತು ಡಿಕೋಡಿಂಗ್ ರೋಚಕ ಆಗಿವೆ. ಸ್ಪೇನ್ನ ಡಿಫೆನ್ಸ್ ಲೈನ್ ಮೈದಾನದಲ್ಲಿ ತುಂಬಾ ಮುಂದೆ ಬಂದು ಆಡುತ್ತದೆ. ಇದನ್ನ ಬಳಸಿಕೊಂಡು ಜೂಲಿಯನ್ ಅಲ್ಟ್ರಾರೆಜ್ ಅವರ ವೇಗ ಮತ್ತು ಮೆಸ್ಸಿಯ ಪಾಸಿಂಗ್ ತಂತ್ರದ ಮೂಲಕ ಅರ್ಜೆಂಟೀನಾ ಕೌಂಟರ್ ಅಟ್ಯಾಕ್ ಅನ್ನು ನಡೆಸಲಿದೆ. ಸ್ಪೇನ್ನ ಮಿಡ್ ಫೀಲ್ಡ್ ಕಂಟ್ರೋಲ್. ಹೌದು, ಸ್ಪೇನ್ನ ರೋಡ್ರಿ ಸದ್ಯ ವಿಶ್ವದ ಅತ್ಯುತ್ತಮ ಡಿಫೆನ್ಸಿವ್ ಮಿಡ್ ಫೀಲ್ಡರ್. ಅವರು ಮೈದಾನದ ಮಧ್ಯಭಾಗದಲ್ಲಿ ಮೆಸ್ಸಿಗೆ ಜಾಗ ಸಿಗದಂತೆ ಮಾರ್ಕಿಂಗ್ ಮಾಡಲಿದ್ದಾರೆ. ಸ್ಪೇನ್ ಮೆಸ್ಸಿಯನ್ನ ಎಷ್ಟು ಬೇಗ ಕಂಟ್ರೋಲ್ ಮಾಡುತ್ತೋ ಅಷ್ಟು ಸುಲಭವಾಗಿ ಗೆಲುವನ್ನ ಕಾಣಬಹುದು ವೀಕ್ಷಕರೇ. ಪೆನಾಲ್ಟಿ ಶೂಟ್ಔಟ್ ಎಕ್ಸ್ಪರ್ಟ್ ಯಾರು?
ಹೌದು, ಫೈನಲ್ ಪಂದ್ಯ ಎಕ್ಸ್ಟ್ರಾ ಟೈಮ್ ಅಥವಾ ಪೆನಾಲ್ಟಿಗೆ ಹೋದ್ರೆ ಅರ್ಜೆಂಟೀನಾಗೆ ಸ್ಪಷ್ಟ ಮೇಲುಗೈ ಸಿಗಲಿದೆ. ಏಕೆಂದ್ರೆ ಅವರ ಬಳಿ ಪೆನಾಲ್ಟಿ ಸ್ಪೆಷಲಿಸ್ಟ್ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಜ್ ಎಂಬ ದೈತ್ಯ ಆಟಗಾರ ಇದ್ದಾರೆ. ಹೇಗಿದೆ ಮುಖಾಮುಖಿ? ಅಂಕಿಅಂಶಗಳ ಪ್ರಕಾರ ಅರ್ಜೆಂಟೀನಾ ಮತ್ತು ಸ್ಪೇನ್ ವಿಶ್ವಕಪ್ನಲ್ಲಿ ಪರಸ್ಪರ ಸೆಣಸಾಡಿದ್ದು 16 ಪಂದ್ಯಗಳಲ್ಲಿ. ಎರಡೂ ತಂಡಗಳು ತಲಾ 6 ಪಂದ್ಯಗಳನ್ನ ಗೆದ್ದುಕೊಂಡಿವೆ. 4 ಪಂದ್ಯಗಳು ಡ್ರಾ ಆಗಿವೆ. ವಿಶ್ವಕಪ್ ಇತಿಹಾಸದ ಕಳೆದ 13 ಪಂದ್ಯಗಳಲ್ಲಿ ಅರ್ಜೆಂಟೀನಾ ಸೋಲದೆ ಅಜೇಯವಾಗಿದೆ. ಇನ್ನೊಂದೆಡೆ ಸ್ಪೇನ್ ತಂಡ ಸದ್ಯ ಅಂತಾರಾಷ್ಟ್ರೀಯ 37 ಪಂದ್ಯಗಳಲ್ಲಿ ಸತತವಾಗಿ ಗೆದ್ದು ಅಜೇಯರಾಗಿ ಉಳಿದಿದೆ. ಸಂಭಾವ್ಯ ಆಟಗಾರರು ಯಾರು? ಈ ಬಾರಿಯ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಮೈದಾನಕ್ಕಿಳಿಯಲಿರುವ ಸಂಭಾವ್ಯ 11 ಆಟಗಾರರ ಪಟ್ಟಿ ಹೀಗಿದೆ. ಅರ್ಜೆಂಟೀನಾ ಪ್ಲೇಯಿಂಗ್ 11 ನಲ್ಲಿ ಎಮಿಲಿಯಾನೋ ಮಾರ್ಟಿನೆಜ್, ಗೊಂಜಾಲೋ ಮೊಂಟಿಯಲ್, ಕ್ರಿಶ್ಚಿಯನ್ ರೊಮೆರೋ, ಲಿಸಾಂಡ್ರೋ ಮಾರ್ಟಿನೆಜ್, ನಿಕೋಲಸ್ ಸ್ಟಾಗ್ಲಿಯಾಫಿಕೋ, ರೋಡ್ರಿಗೋ ಡಿಫಾಲ್ಟ್, ಲಿಯಾಂಡ್ರೋ ಪ್ಯಾರಿಡೆಸ್, ಎಂಜೋ ಫೆರ್ನಾಂಡಿಸ್, ಅಲೆಕ್ಸಿಸ್ ಮ್ಯಾಕ್ ಅಲಿಸ್ಟರ್, ಕ್ಯಾಪ್ಟನ್ ಲಿಯೋನಲ್ ಮೆಸ್ಸಿ ಮತ್ತು ಜೂಲಿಯನ್ ಅಲ್ವಾರೆಜ್. ಇನ್ನು ಸ್ಪೇನ್ ಪ್ಲೇಯಿಂಗ್ 11 ನಲ್ಲಿ ಉನೈ ಸಿಮೋನ್, ಪೆಡ್ರೋ ಪೋರ್ರೋ, ಆಮ್ರಿಕ್ ಲ್ಯಾಪೋರ್ಟ್ರೆ, ಪೌ ಕುಬಾರ್ಸಿ, ಮಾರ್ಕ್ ಕುಕುರೆಲ್ಲಾ, ರೋಡ್ರಿ, ಫ್ಯಾಬಿಯನ್ ರೂಯಿಜ್, ಯುವ ಸ್ಟಾರ್ ಆಟಗಾರ ಲಮೈನ್ ಯಾಮಲ್, ಡ್ಯಾನಿ ಓಲ್ಮೋ, ಅಲೆಕ್ಸ್ ಬೇನಾ ಮತ್ತು ಮೈಕಲ್ ಓಯಾರ್ಜಬಲ್. ಫೈನಲ್ ಪಂದ್ಯ ಯಾವಾಗ? 2026ರ ಫಿಫಾ ವಿಶ್ವಕಪ್ನ ರೋಚಕ ಫೈನಲ್ ಪಂದ್ಯ ನಡೆಯೋದು ಭಾರತೀಯ ಕಾಲಮಾನ ಜುಲೈ 20ರಂದು ಭಾನುವಾರ ಮಧ್ಯರಾತ್ರಿ. ನಿಖರವಾಗಿ ಹೇಳಬೇಕಂದ್ರೆ ಸೋಮವಾರ ಮುಂಜಾನೆ 12:30ಕ್ಕೆ. ಈ ಮಹಾಪಂದ್ಯವು ಅಮೆರಿಕಾದ ನ್ಯೂಜೆರ್ಸಿಯ ಈಸ್ಟ್ ರುದರ್ಫೋರ್ಡ್ ನಲ್ಲಿರುವ ಪ್ರಸಿದ್ಧ ಮೆಟ್ ಲೈಫ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಫಿಫಾ ಕೂಟಕ್ಕಾಗಿ ಇದನ್ನ ತಾತ್ಕಾಲಿಕವಾಗಿ ನ್ಯೂಯಾರ್ಕ್ ನ್ಯೂಜೆರ್ಸಿ ಸ್ಟೇಡಿಯಂ ಎಂದು ಮರುನಾಮಕರಣ ಮಾಡಲಾಗಿದೆ. ಕರ್ನಾಟಕದಲ್ಲೂ ಮಿಡ್ ನೈಟ್ ಸಂಭ್ರಮ. ಹೌದು, ವಿಶ್ವದ ಕೋಟ್ಯಾಂತರ ಫುಟ್ಬಾಲ್ ಪ್ರೇಮಿಗಳ ಗಮನ ಸೆಳೆದಿರುವ ಈ ಫೈನಲ್ಗೆ ಕರ್ನಾಟಕದಲ್ಲೂ ಭಾರಿ ನಿರೀಕ್ಷೆ ವ್ಯಕ್ತವಾಗಿದೆ. ವಿಶ್ವಕಪ್ ಫೈನಲ್ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಅನುಕೂಲಕ್ಕಾಗಿ ಕರ್ನಾಟಕ ಸರ್ಕಾರ ವಿಶೇಷ ಕ್ರಮವನ್ನು ಕೈಗೊಂಡಿದೆ. ಫೈನಲ್ ಪಂದ್ಯ ಇರುವ ಕಾರಣ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹಾಗೂ ಪಬ್ಗಳಿಗೆ ಸಾಮಾನ್ಯ ಸಮಯಕ್ಕಿಂತ ಹೆಚ್ಚು ಹೊತ್ತು ಕಾರ್ಯನಿರ್ವಹಿಸಲು ಅವಕಾಶವನ್ನ ಕಲ್ಪಿಸಿದೆ. ಇದರಿಂದ ಫುಟ್ಬಾಲ್ ಅಭಿಮಾನಿಗಳು ಸ್ನೇಹಿತರೊಂದಿಗೆ ಆರಾಮಾಗಿ ಫೈನಲ್ ಪಂದ್ಯವನ್ನ ವೀಕ್ಷಿಸಿ ಸಂಭ್ರಮಿಸಬಹುದು. ನೀವು ಕ್ರಿಕೆಟ್ ಪ್ರಿಯರಾಗಿದ್ದರೂ ಈ ಫೈನಲ್ ಮ್ಯಾಚ್ ಅನ್ನ ತಪ್ಪದೆ ನೋಡಿ. ಸಖತ್ ಮಜಾ ಇರುತ್ತೆ. ಮನೆಯಲ್ಲಿ ಟಿವಿಲೂ ನೋಡಬಹುದು, ಮೊಬೈಲ್ನಲ್ಲೂ ನೋಡಬಹುದು. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.